ಹರಿ ಓಂ. 10ನೇ ಅಧ್ಯಾಯದ ಪ್ರಾರಂಭ. 10ನೇ ಅಧ್ಯಾಯ ವಿಭೂತಿ ಯೋಗ. ಭಗವಂತನ ವಿಭೂತಿ ರೂಪಗಳನ್ನ ಕೆಲವು ಕಡೆ ಈಗಾಗಲೇ ಕೃಷ್ಣ ಒಂದಷ್ಟು ಹೇಳಿದ್ದಾನೆ. 7ನೇ ಅಧ್ಯಾಯದಲ್ಲೂ 8ನೇ ಅಧ್ಯಾಯದಲ್ಲಿ ಸ್ವಲ್ಪ ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿಸೂರ್ಯಯೋ ಇತ್ಯಾದಿ, ಅಥವಾ ಅಹಂ ಕ್ರತುರಹಂ ವಿಜ್ಞ ಸ್ವಧಾಹಮಹಮೌಷಧಂ ಇತ್ಯಾದಿ ಅಲ್ಲಲ್ಲಿ ಹೇಳಿರ್ತಕ್ಕಂಥ ವಿಭೂತಿ, ವಿವಿಧ ವಸ್ತುಗಳಲ್ಲಿ ಭಗವಂತ ಹೇಗೆ ಮಹತ್ವಪೂರ್ವದಿಂದ ಇದ್ದಾನೆ ಅನ್ನೋದನ್ನ ಕೆಲವು ಕಡೆ ಭಗವಂತ ಸ್ವಲ್ಪ ನಿರೂಪಣೆಯನ್ನ ಮಾಡಿದ್ದಾನೆ. ಅದನ್ನ ಇಲ್ಲಿ ವಿಶೇಷವಾಗಿ ಆ ವಿಭೂತಿಗಳನ್ನ, ತನ್ನ ವಿವಿಧ ಭವನಗಳನ್ನ, ವಿವಿಧ ರೀತಿಯಲ್ಲಿ ತಾನಿದ್ದೇನೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾನೆ. ಯಾಕಂದ್ರೆ ನೋಡಿ, 6ನೇ ಅಧ್ಯಾಯ ಯಾವ ತರ ಧ್ಯಾನ ಮಾಡಬೇಕು, ನಮ್ಮ ಧ್ಯಾನಕ್ಕೆ ಕೂರ್ಲಿಕ್ಕೆ ನಮ್ಮ ಆಸನ ಹೇಗಿರಬೇಕು, ಸ್ಥಳ ಹೇಗಿರಬೇಕು, ಯಾವ ತರ ಕೂತ್ಕೊಳ್ಬೇಕು, ಇದೆಲ್ಲವನ್ನು ಕೂಡ ಹೇಳ್ದ. 9ರಲ್ಲೂ ಕೂಡ ಕೆಲವೊಂದಿಷ್ಟು ಧ್ಯಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ 9ನೇ ಅಧ್ಯಾಯದ ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು ಮಾಮೇ ವೇಷ್ಟಸೆ ಎಂಬುದಾಗೆಲ್ಲ 9ನೇ ಅಧ್ಯಾಯದಲ್ಲೂ ಕೂಡ ಮನ್ಮನ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು ಎಂಬುದಾಗಿ ಧ್ಯಾನ ಮಾಡಬೇಕು ಅಂತ ಹೇಳ್ದ. ಈಗ ಧ್ಯಾನ ಅಂದ್ರೆ ಏನು? ಧ್ಯೈ ಚಿಂತಾಯಾಮ್, ಯಾವುದಾದರೂ ಒಂದು ವಸ್ತುವನ್ನು ನಿರಂತರವಾಗಿ ಆಲೋಚನೆ ಮಾಡೋದು, ಅಂದ್ರೆ ಅದರ ಕಡೆನೇ ನಮ್ಮ ಮನಸ್ಸನ್ನ ಇಟ್ಟು ಅದರ ಬಗ್ಗೆ ನಾವು ಮನನ ಮಾಡುವಂಥದ್ದಕ್ಕೆ ಧ್ಯಾನ ಅಂತ ಕರೆಯುವಂಥದ್ದು. ಏನನ್ನ ಧ್ಯಾನ ಮಾಡಬೇಕು? ಭಗವಂತನನ್ನ ಧ್ಯಾನ ಮಾಡಬೇಕು. ಹಾಗಾದ್ರೆ ಭಗವಂತನನ್ನ ಹೇಗೆ ಧ್ಯಾನ ಮಾಡಬೇಕು, ಎಲ್ಲಿದ್ದಾನೆ ಅಂತ ಧ್ಯಾನ ಮಾಡಬೇಕು ಅನ್ನೋ ಸಂದೇಹ ಬರುತ್ತಲ್ವ. ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ವಿಭೂತಿ ಯೋಗ. ಧ್ಯಾನ ಮಾಡಬೇಕು ಸದ್ರೆ ಆ ಧ್ಯಾನ ಯಾರ ಧ್ಯಾನ, ಹೇಗೆ ಧ್ಯಾನ, ಅದನ್ನ ಇಲ್ಲಿ ತಿಳಿಸಿಕೊಡ್ಲಿಕ್ಕೋಸ್ಕರವಾಗಿ ಈ 10ನೇ ಅಧ್ಯಾಯ ವಿಭೂತಿ ಅಧ್ಯಾಯ. ಇಲ್ಲಿ ಅರ್ಜುನನ ಪ್ರಶ್ನೆ ಇಲ್ಲ, ನೇರವಾಗಿ ಕೃಷ್ಣನೇ ಶ್ರೀ ಭಗವಾನುವಾಚವೇ ಮೊದಲಿಗೆ ಪ್ರಾರಂಭವಾಗ್ತಾ ಇದೆ. ಅಂದ್ರೆ ಅರ್ಜುನ ಪ್ರಶ್ನೆ ಮಾಡಿ ಉತ್ತರ ಕೊಡ್ತಾ ಇಲ್ಲ. ಕೆಲವೊಮ್ಮೆ ಹೇಗಿರುತ್ತೆ ಅಂದ್ರೆ, ಶಿಷ್ಯರ ವಿಷಯಾಸಕ್ತಿ, ನಾವು ನಿರೂಪಣೆ ಮಾಡತಕ್ಕಂಥ ವಿಚಾರ ಅವರಿಗೆ ತುಂಬಾ ಇಷ್ಟ ಆಗ್ತಾ ಇದೆ, ಶ್ರದ್ಧೆಯಿಂದ ಕೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಅವ್ರು ಕೇಳಿದ್ದು ಸ್ವಲ್ಪವೇ ಆದರೂ ಕೂಡ ಹೇಳುವಂತ ಗುರುಗಳು ಇನ್ನೂ ಅದಕ್ಕೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ಇದು ಕ್ರಮ. ಶಿಷ್ಯನಲ್ಲಿ ಆಸಕ್ತಿ ಇಲ್ಲ ಅಂತ ಆದ್ರೆ ಹೇಳಬೇಕಾದದ್ದನ್ನು ಅರ್ಧಂಬರ್ಧ ಹೇಳಿ ನಿಲ್ಲಿಸ್ಬಿಡ್ತಾರೆ. ಅವರಲ್ಲಿ ಆಸಕ್ತಿ ಇದೆ ಅಂದ್ರೆ ಏನ್ ಮಾಡ್ತಾರೆ, ಅವರು ಕೇಳಿದ್ದಕ್ಕೂ ಉತ್ತರ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತ ಬೇರೆ ವಿಚಾರಗಳನ್ನು ತುಂಬಾ ಆಸಕ್ತಿಯಿಂದ ಕೇಳ್ತಾ ಇದ್ದಾನೆ ಅನ್ನೋ ಉದ್ದೇಶದಿಂದಾಗಿ ಇನ್ನು ಹೇಳ್ತಾರೆ. ಹಾಗೆ ಇಲ್ಲಿ ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ. ಅರ್ಜುನನ ಆಸಕ್ತಿಯನ್ನ ಕಂಡು ಸ್ವಯಂ ಭಗವಂತನೇ ಹೇಳ್ತಾ ಇದ್ದಾನೆ. ಮಹಾಬಾಹೋ ಅಂತ ಸಂಬೋಧನೆ. ಭೂಯಃ ಏವ ಮಹಾಬಾಹೋ ಶೃಣುಮೇ ಪರಮಂ ವಚಃ ಯತ್ ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮಯ. ಹಿತಕಾಮ್ಯಯ ಅಥವಾ ಹಿತಕಾಮಯ. ಸಾಮಾನ್ಯವಾಗಿ ಹಿತಕಾಮ್ಯಯ ಅಂತಿದ್ರೆ ಒಳ್ಳೇದು. ಹಿತಕಾಮ್ಯಯ ಅಂದ್ರೆ ನಾನು ನಿನಗೆ ಉಪದೇಶವನ್ನ ಮಾಡ್ತೀನಿ. ಮಹಾಬಾಹೋ ಅಂತ ಸಂಬೋಧನೆ. ಮಹಾಬಾಹೋ ಶಬ್ದಕ್ಕೆ ಅರ್ಥ ಏನು? ಮಹಾಬಲಿಷ್ಠ. ಅಂದ್ರೆ ಒಬ್ಬ ವ್ಯಕ್ತಿ ದೈಹಿಕವಾಗಿ ಬಲಿಷ್ಠನಾಗಬೇಕು ಅಂದ್ರೆ ಬೌದ್ಧಿಕವಾದ ಬಲ ಇರಬೇಕು. ಬೌದ್ಧಿಕವಾದ ಮಾನಸಿಕವಾದ ಬಲ ಇದ್ರೆ ಮಾತ್ರ ದೈಹಿಕವಾದ ಬಲ ಬರ್ಲಿಕ್ಕೆ ಸಾಧ್ಯ. ಇಂಟೆಲೆಕ್ಚುಯಲ್ ಪವರ್ ಇಲ್ದೇನೆ, ಬೌದ್ಧಿಕವಾದ ಸಾಮರ್ಥ್ಯ ಇಲ್ಲದೇನೆ ದೈಹಿಕವಾಗಿ ತೂಕ ಜಾಸ್ತಿ ಇರಬಹುದು, ಮೂಳೆಗಟ್ಟಿ ಇರಬಹುದು, ಆದ್ರೆ ಆ ದೈಹಿಕ ಬಲವನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಪರಿಜ್ಞಾನ ವ್ಯಕ್ತಿಗೆ ಇರೋದಿಲ್ಲ. ಹಾಗಾಗಿ ಅವನು ಬೌದ್ಧಿಕವಾಗಿ ಸಾಮರ್ಥ್ಯ ಇದೆ, ಮಹಾಬಲ, ಮಹಾಬಲಿಷ್ಠ, ದೈಹಿಕವಾಗಿ ಬಲ ಇದೆ ಅಂದ್ಮೇಲೆ ಬೌದ್ಧಿಕವಾದ ಬಲ ಆ ವ್ಯಕ್ತಿಗೆ ಇದ್ದೇ ಇದೆ. ಹಾಗಾಗಿ ಮಹಾಬಾಹೋ ಎಂಬ ಸಂಬೋಧನೆಯನ್ನು ಮಾಡಿ ನೀವು ಒಳ್ಳೆ ಬುದ್ಧಿವಂತ. ಯತ್ತೇಹಂ ಪ್ರೀಯಮಾಣಾಯ, ನೀನು ಪ್ರಿಯಮಾಣ. ಪ್ರಿಯಮಾಣ ಅಂತ ಹೇಳಿದ್ರೆ ನಾನು ಹೇಳಿದ ವಿಚಾರಗಳನ್ನ ಬಹಳ ಸಂತೋಷದಿಂದ ನೀನು ಕೇಳಿಸ್ಕೊಳ್ತಾ ಇದ್ದೀಯಾ ಅಂತ ಅರ್ಥ. ಮಧ್ವಚಃ ಶುತ್ವ ಸಂತೋಷಂ ಪ್ರಾಪ್ನುವತೆ. ಪ್ರಿಯಮಾಣ ಶಬ್ದಕ ಅರ್ಥ ಸಂತೋಷದಿಂದ ನನ್ನ ಮಾತುಗಳನ್ನ ಕೇಳ್ತಾ ಇರ್ತಕ್ಕಂತಹ ನಿನಗೆ ನಾನು ಇನ್ನೂ ವಿಚಾರಗಳನ್ನ ಹೇಳ್ತೇನೆ. ಯಾಕೆ ಹೇಳ್ತೇನೆ? 2 ಕಾರಣ. ಒಂದು, ಪ್ರಿಯಮಾಣಾಯ, ನೀನು ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರಗಳನ್ನ ಸಂತೋಷದಿಂದ ನೀನು ಕೇಳಿಸ್ಕೊಳ್ತಾ ಇದ್ದೀಯ. ವಿಚಾರಗಳನ್ನ ಕೇಳಿ ತಿಳಿದು ಸಂತೋಷ ಪಡ್ತಾ ಇದ್ದೀಯ. ಹಾಗಾಗಿ ನಾನು ಹೇಳುವ ವಿಚಾರಗಳನ್ನ ನೀನು ಕೇಳಿಸ್ಕೊಂಡು ಸಂತೋಷ ಪಡ್ತಾ ಇದ್ದೀಯಾ ಅನ್ನೋದು ಒಂದು. ಆಗ ಅಷ್ಟು ಮಾತ್ರ ಅಲ್ಲ, ಯಾವಾಗ ನಾನು ಹೇಳಿದ ವಿಚಾರಗಳನ್ನ ನೀನು ಕೇಳಿಸ್ಕೊಂಡು ಸಂತೋಷ ಪಡ್ತಾ ಇದ್ದೀಯೋ, ನೀನು ನನ್ನ ಶಿಷ್ಯ ಅಂತಕ್ಕಂಥ ಭಾವನೆ ಬಂತು. ನನ್ನ ಶಿಷ್ಯ ಅಂತ ಭಾವನೆ ಬಂತು ಅಂತ ಆದ್ಮೇಲೆ ನಿನ್ನನ್ನು ಉದ್ಧರಿಸಬೇಕು. ನಿನಗೆ ಯಾವುದು ಒಳ್ಳೇದಲ್ವೋ ಅದು ನಿನಗೆ ಬೇಡ,
ಯಾವುದು ನಿನಗೆ ಒಳ್ಳೇದು ನಿನಗೆ ಬೇಕು ಅದು ಮಾತ್ರ ನೀನು ಅನುಸರಿಸುವಂತೆ ಆಗ್ಬೇಕು ಅನ್ನೋ ಒಂದು ಆ ನಿನ್ನ ಮೇಲೆ ಕಾಳಜಿ ನನಗಿದೆ, ನಿನ್ನ ಮೇಲೆ ಪ್ರೀತಿ ನನಗಿದೆ. ಹಾಗಾಗಿ ಹಿತಕಾಮ್ಯಯ, ಈ ಹಿತ ನಿನಗೆ ಒಳ್ಳೇದಾಗ್ಬೇಕು. ಹಿತ ಕಾಮ ಅಂದ್ರೆ ಇಚ್ಛೆ ಅಂತ ಅರ್ಥ. ಹಿತ ಕಾಮ್ಯಯ ನಿನಗೆ ನಿನಗೆ ಅಂದ್ರೆ ಬರೀ ಅರ್ಜುನನ್ಗಲ್ಲ, ಅರ್ಜುನನನ್ನ ನಿಮಿತ್ತೀಕರಿಸಿಕೊಂಡು ನಮ್ಮೆಲ್ಲರಿಗೂ ಭಗವಂತ ಹೇಳ್ತಕ್ಕಂಥ ಮಾತು. ಹಾಗಾಗಿ ಹಿತಕಾಮ್ಯಯ ನಮ್ಮೆಲ್ಲರ ಹಿತಕ್ಕೋಸ್ಕರವಾಗಿ ಭಗವಂತ ಆಡ್ತಕ್ಕಂಥ ಮಾತು. ಎತ್ತೇಹಂ ಪ್ರಿಯಮಾಣಾಯ, ನೀನು ನನಗೆ ಅತ್ಯಂತ ಪ್ರೀತಿ ಪಾತ್ರ. ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರಗಳು ನೀನು ಬಹಳ ಸಂಭ್ರಮದಿಂದ ಸಂತೋಷದಿಂದ ಕೇಳಿಸ್ಕೊಳ್ತಾ ಇದ್ದೀಯ. ಆದ್ದರಿಂದಾಗಿ ನನಗೆ ನಿನ್ನ ಮೇಲೆ ಆ ಒಂದು ಶಿಷ್ಯ ವಾತ್ಸಲ್ಯ ಬಂದಿದೆ. ಹಾಗಾಗಿ ಹಿತಕಾಮ್ಯಯ ನಿನಗೆ ಹಿತವನ್ನು ಉಂಟು ಮಾಡುವ ಉದ್ದೇಶದಿಂದಾಗಿ ನಾನು ಹೇಳ್ತೇನೆ. ಭೂಯಃ ಏವ ಇನ್ನೂ ಕೆಲವೊಂದಿಷ್ಟು ವಿಚಾರಗಳು ಮತ್ತೆ ಮತ್ತೆ ಪುನಃ ಇನ್ನಷ್ಟು ವಿಚಾರಗಳನ್ನು ಹೇಳ್ತೇನೆ. ಮೇ ಪರಮಂ ವಚಃ ಶೃಣು, ನಾನು ಹೇಳ್ತಕ್ಕಂಥ ಮಾತು ಇದು ಬರೀ ವಚಃ ಅಲ್ಲ. ವಚಃ ಅಂದ್ರೆ ಮಾತು ಅಂತ ಅರ್ಥ, ಸಾಮಾನ್ಯವಾದ ಮಾತು ಅಲ್ಲ. ಪರಮಂ ವಚಃ ಅತಿ ಉತ್ಕೃಷ್ಟವಾದ ಅತಿ ಶ್ರೇಷ್ಠವಾಗಿರುವಂತಹ ನಿನ್ನ ಅಹಿತಗಳೆಲ್ಲವೂ ಕೂಡ ದೂರವಾಗಬೇಕು, ನಿನಗೆ ಹಿತ ಮಾತ್ರ ಪ್ರಾಪ್ತವಾಗಬೇಕು ಅಂತ ಮಾತುಗಳನ್ನ ಹೇಳ್ತೇನೆ, ಕೇಳಿಸ್ಕೋ. ಎತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹಾಗಾಗಿ ಒಬ್ಬ ವ್ಯಕ್ತಿ ಮತ್ತೊಬ್ಬನಿಗೆ ಉಪದೇಶ ಕೊಡಬೇಕು ಅಂತ ಹೇಳಿದ್ರೆ ಉಪದೇಶವನ್ನ ಪಡಿತಾ ಇರತಕ್ಕಂಥ ವ್ಯಕ್ತಿ ಆಸಕ್ತಿಯಿಂದ ಕೇಳಿಸ್ಕೊಳ್ಬೇಕು. ಆಸಕ್ತಿಯಿಂದ ಕೇಳಿಸಿಕೊಂಡಷ್ಟು ಹೇಳುಗನಿಗೆ ಇನ್ನೂ ಹೇಳಬೇಕು, ನನ್ನಲ್ಲಿ ಇದ್ದದ್ದೆಲ್ಲವನ್ನೂ ಕೂಡ ಅವರ ಮುಂದೆ ಹೇಳಬೇಕು, ನನಗೆ ಗೊತ್ತಿದ್ದದ್ದೆಲ್ಲವನ್ನೂ ಕೂಡ ಹೇಳಬೇಕು ಎಂಬತಕ್ಕಂಥ ಭಾವನೆ ಬರುತ್ತೆ. ಮತ್ತು ನಾನು ಹೇಳೋದ್ರಿಂದ ಆ ವ್ಯಕ್ತಿಯ ತೊಂದರೆಗಳೇನಿದ್ರು ದೂರ ಆಗಬೇಕು, ನಾನು ಹೇಳೋದ್ರಿಂದ ಅವನಿಗೆ ಒಳ್ಳೇದಾಗ್ಬೇಕು ಅನ್ನೋ ಭಾವನೆಯಿಂದ ಹೇಳ್ತಾರೆ. ಅಂದ್ರೆ ಈಗ ನೋಡಿ, ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ಇದೆಲ್ಲ ನಾವು ಅದೆಲ್ಲ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ಮಾಡಿಸ್ತೀವಿ. ಮಾಡಿಸೋದು ನಾವು ಏನಕ್ಕೋಸ್ಕರ ನಾವು ಮಾಡಿಸ್ತೀವಿ? ಹೋಮನೋ ಪೂಜೆನೋ ಏನೋ ಮಾಡಿಸ್ತೀವಿ. ಏನಕ್ಕೋಸ್ಕರ ಮಾಡಿಸ್ತೀವಿ? ನಮ್ಮ ಪ್ರಾರಬ್ಧದಿಂದ ಬರುವಂತ ತೊಂದರೆಗಳೆಲ್ಲ ದೂರ ಆಗ್ಲಿ, ನಮ್ಗೆ ಒಳ್ಳೇದಾಗ್ಲಿ ಅಂತ ನಾವು ಮಾಡಿಸೋದಲ್ವಾ. ಅಂದ್ರೆ ನೋಡಿ, ನಾವು ನಮಗೋಸ್ಕರ ಮಾಡಿಸ್ತಾ ಇದ್ದೀವಿ ಅಂದ್ಮೇಲೆ ಆ ಪೂಜೆ ಪುನಸ್ಕಾರಗಳಲ್ಲಿ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಭಾಗವಹಿಸಬೇಕು. ಆಗ ಮಾಡತಕ್ಕಂಥ ಪುರೋಹಿತರು ಎಷ್ಟು ಭಕ್ತಿ ಶ್ರದ್ಧೆಯಿಂದಾಗಿ ಈ ಕರ್ಮಾಂಗದಲ್ಲಿ ಅವರು ಪಾಲ್ಗೊಂಡಿದ್ದಾರೆ, ಅವರಿಗೆ ಒಳ್ಳೇದಾಗ್ಬೇಕು ಅನ್ನೋ ಒಂದು ಭಾವನೆಯನ್ನ ಇಟ್ಟುಕೊಂಡು ಆ ಮಂತ್ರಗಳನ್ನ ಹೇಳ್ತಾರೆ, ಹವನೀಯ ಪ್ರಕ್ರಿಯೆಗಳನ್ನ ಯಜ್ಞಯಾಗಾದಿಗಳನ್ನ ನಡೆಸ್ತಾರೆ. ಆ ಭಾವನೆಯಿಂದ ಪುರೋಹಿತರು ಯಜ್ಞಯಾಗಾದಿಗಳನ್ನ ಮಾಡಿದ್ರು ಅಂತ ಆದ್ರೆ ಅಲ್ಲೇನಾಗತ್ತೆ? ದುರಿತ ದೂರವಾಗತ್ತೆ, ಸೌಭಾಗ್ಯ ಪ್ರಾಪ್ತವಾಗತ್ತೆ. ಅದನ್ನ ಬಿಟ್ಟುಕೊಂಡು ನಾವ್ ಹೇಗೋ ಪುರೋಹಿತರು ದಕ್ಷಿಣೆ ಕೊಡ್ತೀವಿ, ಅವ್ರ ಪಾಡಿಗೆ ಅವ್ರು ಮಾಡ್ಲಿ, ನಮ್ ಪಾಡಿಗೆ ನಾವೇನೋ ಮಾಡ್ಕೊಂಡಿರ್ತೀವಿ ಅನ್ನೋ ಭಾವನೆ ಇದ್ ಬಿಟ್ರೆ ಅವರಿಗೆ ಆಸಕ್ತಿ ಇಲ್ಲ, ನಾವ್ಯಾಕೇನ್ ಮಾಡ್ಬೇಕು ಅಂತ ಅವರು ಅಷ್ಟೇ ಒಂದು ಭಾವನಾತ್ಮಕವಾಗಿ ಈ ವ್ಯಕ್ತಿಗೆ ಇದರಿಂದ ಒಳ್ಳೇದಾಗ್ಲೇಬೇಕು ಎಂಬ ಭಾವನೆಯನ್ನ ಇಟ್ಟುಕೊಂಡು ಪ್ರಕ್ರಿಯೆಗಳನ್ನ ನಡೆಸೋದಿಲ್ಲ ಅಲ್ವಾ. ಹಾಗಾಗಿ ನಾವು ಮತ್ತೊಬ್ಬರಿಂದ ಏನೋ ಕೇಳ್ತಾ ಇದ್ದೇವೆ, ಮತ್ತೊಬ್ಬರಿಂದ ಏನೋ ಮಾಡಿಸ್ತಾ ಇದ್ದೀವಿ ಅಂದ್ರೆ ಅದು ನಮಗೋಸ್ಕರ ಹೊರತು ಆ ವ್ಯಕ್ತಿಗೋಸ್ಕರ ಅಲ್ಲ. ಅದಕ್ಕೆ ಕೃಷ್ಣ ಹೇಳುವಂಥದ್ದು, ನೀನು ಇಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದೀಯಾ, ನನ್ನ ಮಾತಿನ ಬಗ್ಗೆ ಇಷ್ಟು ವಿಶ್ವಾಸವನ್ನ ಇಟ್ಟು ಪ್ರೀತಿಯಿಂದ ನಾನು ಹೇಳಿದ್ದನ್ನ ಸ್ವೀಕಾರ ಮಾಡ್ತಾ ಇದ್ದೀಯಾ, ಅದರಿಂದಾಗಿ ನಿನಗೆ ಒಳ್ಳೇದಾಗ್ಲಿ, ನಿನಗೆ ಇರುವಂತ ಕೆಟ್ಟದ್ದೆಲ್ಲವೂ ದೂರವಾಗ್ಲಿ, ನಿನಗೆ ಒಳ್ಳೇದಾಗ್ಲಿ ಎಂಬತಕ್ಕಂಥ ಭಾವನೆಯಿಂದ ಹೇಳ್ತೇನೆ, ನೀನು ಕೇಳಿಸಿಕೊಳ್ಳುವವನಾಗು ಅಂತ. ಅಂದ್ರೆ ಕೇಳುಗ ಅಥವಾ ಯಾವ್ದಾದ್ರು ಒಂದು ಯಜ್ಞಾದಿ ಪ್ರಕ್ರಿಯೆಗಳನ್ನ ಮಾಡಿಸ್ತಕ್ಕಂಥ ವ್ಯಕ್ತಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಇದ್ದಷ್ಟು ಆ ಕರ್ಮದಿಂದ ನಮಗೆ ಸಿಗ್ತಕ್ಕಂಥ ಫಲ ಅದು ದುಪ್ಪಟ್ಟಾಗತ್ತೆ, ಅನಂತ ಪಟ್ಟಾಗತ್ತೆ. ಹಾಗಾಗಿ ನಮ್ಮಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು ಶ್ರದ್ಧೆ. ಭಕ್ತಿಯೈವ ಭಕ್ತೈಕ ವಶ್ಯ ಪ್ರಭು ಅಂತ ಭಗವಂತ ಯಾವುದಕ್ಕೆ ಒಲಿತಾನೆ ಅಂದ್ರೆ ಭಕ್ತಿಗೆ ಒಲಿತಾನೆ. ಹಾಗಾಗಿ ನಾವು ಬಹಳ ಭಕ್ತಿಯಿಂದ ಇದೆಲ್ಲವನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ಒಟ್ಟು ಅಭಿಪ್ರಾಯ. ಹಾಗೆ ಅರ್ಜುನನಿಗೆ ಭಗವಂತನ ಮೇಲೆ ಭಕ್ತಿ ಇತ್ತು, ಭಗವಂತನ ಮಾತಿನ ಮೇಲೆ ನಂಬಿಕೆ ಇತ್ತು, ಅದನ್ನು ಕೇಳಬೇಕು ಎಂಬತಕ್ಕಂಥ ಆಸಕ್ತಿ ಇತ್ತು. ಹೀಗೆ ಭಕ್ತಿ, ನಂಬಿಕೆ, ಆಸಕ್ತಿ ಇದೆಲ್ಲವೂ ಕೂಡ ಇದ್ದದರಿಂದ ಕೃಷ್ಣ ಮತ್ತೆ ಮತ್ತೆ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದಾನೆ. ಮಹಾಬಾಹು, ಎಲೆ ಮಹಾಬಲಿಷ್ಠನೆ, ಪ್ರಿಯಮಾಣಾಯ ಪ್ರಿಯಮಾಣಾಯ ಅಂತ ಹೇಳಿದ್ರೆ ನಾನು ಹೇಳಿದ್ದನ್ನು ಕೇಳಿ ಖುಷಿ ಪಡುತ್ತಿರುವಂತ, ಪ್ರಿಯಮಾಣಾಯ ಅಂದ್ರೆ ಖುಷಿ ಪಡುತ್ತಿರುವಂತಹ ಹಿತಕತೆ ನಿನ್ನ ಹಿತಕಾಮ್ಯಾಯ ನಿನ್ನ ಹಿತವನ್ನು ಬಯಸಿ, ನಿನಗೆ ಅಹಿತ ದೂರವಾಗಬೇಕು, ಹಿತ ಪ್ರಾಪ್ತಿಯಾಗಬೇಕು ಎಂಬ ವಿಚಾರದಿಂದಾಗಿ ಅಹಂ ನಾನು ಭೂಯಃ ಏವ ಇನ್ನೂ ಮತ್ತೆ ಪರಮಂ ವಚಃ ಶ್ರೇಷ್ಠವಾದ ಮಾತುಗಳನ್ನು ತೇ ನಿನಗೆ ವಕ್ಷ್ಯಾಮಿ
ಹೇಳುತ್ತೇನೆ. ನಾನು ಹೇಳುವಂತ ಯಾವ ಮಾತುಗಳನ್ನು ಶೃಣು, ನೀನು ಕೇಳಿಸಿಕೊಳ್ಳುವವನಾಗು. ನಾನು ಇನ್ನೊಂದಿಷ್ಟು ಉಪದೇಶಗಳನ್ನು ಮಾಡ್ತೇನೆ, ಅದನ್ನ ನೀನು ಕೇಳಿಸಿಕೊಳ್ಳು ಎಂಬುದಾಗಿ ಭಗವಂತ ಹೇಳ್ತಕ್ಕಂಥ ಮಾತು. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಶ್ರೀಕೃಷ್ಣ.